ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಶ್ರೀಲತಾ ರಾಜೀವ್, ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮೇಕಪ್ ಎಜುಕೇಟರ್. ಇವತ್ತು ಗೃಹಿಣಿಯರಿಗೋಸ್ಕರ ನಾನೊಂದು ಮೇಕಪ್ ಲುಕ್ ಕ್ರಿಯೇಟ್ ಮಾಡಿದ್ದೀನಿ. ಹೇಗಿದೆ ಅಂತ ನೀವೇ ನೋಡ್ಬೋದು. ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಹಾಗಿದ್ರೆ ಯಾಕೆ ವಿಡಿಯೋನ ಲೇಟ್ ಮಾಡೋದು, ಸ್ಟಾರ್ಟ್ ಮಾಡೋಣ. ಫಸ್ಟು ನಾನು ಸ್ಕಿನ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಅಂದರೆ ವೆಟ್ ವೈಪ್ಸಲ್ಲಿ ಡರ್ಟ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನ್ನ ಸ್ಕಿನ್ ಟೈಪ್ ಬಂದುಬಿಟ್ಟು ನಾರ್ಮಲ್ ಇದೆ, ಸ್ವಲ್ಪ ಈ ಚಳಿಗೆ ಡ್ರೈ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿ ನಾನು ಲವ್ ಅರ್ಥಿಂದು ಟೋನರ್ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಮಾಯ್ಶ್ಚರೈಸಿಂಗ್ಗೆ ನಾನು ಬಯೋಡರ್ಮಾ ಅಂತ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಹತ್ರ ಯಾವುದಿರುತ್ತೆ ಅದನ್ನೇ ನೀವು ಯೂಸ್ ಮಾಡ್ಕೋಬೋದು. ನಾನು ಯೂಸ್ ಮಾಡಿದೆ ಮಾಡಬೇಕು ಅಂತ ಏನೂ ಇಲ್ಲ. ಇಲ್ಲಿ ಮಾಯ್ಶ್ಚರೈಸಿಂಗ್ ಅಪ್ಲೈ ಮಾಡಾದಮೇಲೆ ಲೈಟಾಗಿ ಒಂದು ಮಸಾಜ್ ಕೊಡ್ತಾ ಇದ್ದೀನಿ. ಸ್ಕಿನ್ನ ನಾವು ಹೇಗೆ ಪ್ರಿಪೇರ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಮೇಕಪ್ಪು ಕೂರುತ್ತೆ. ಇನ್ಸೈಟ್ ಅವ್ರದ್ದು ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಸ್ಕಿನ್ ಟೈಪ್ ನೋಡಿಕೊಂಡು ನೀವು ಪ್ರೈಮರ್ನ ಯೂಸ್ ಮಾಡ್ಕೋಬೋದು. ಪ್ರೈಮರ್ ಬಂದು ನಮ್ಮ ಸ್ಕಿನ್ ಮೇಲೆ ಒಂದು ಶೀಲ್ಡ್ ಥರ ವರ್ಕ್ ಮಾಡುತ್ತೆ. ಯಾವುದೇ ಫೌಂಡೇಶನ್ ಆಗಲಿ ನಾವೇನೇ ಒಂದು ಪ್ರಾಡಕ್ಟ್ ಹಾಕಿದ್ರೂ ಅದು ಸ್ಕಿನ್ ಒಳಗಡೆ ಹೋಗೋದಕ್ಕೆ ಅದು ಬಿಡೋದಿಲ್ಲ. ಹಾಗಾಗಿ ಯಾವುದೇ ಮೇಕಪ್ ಮಾಡಿಕೊಂಡ್ರೂ ನಾವು ಸ್ಕಿನ್ ಹಾಳಾಗುತ್ತೆ ಅನ್ನೋ ಭಯ ಇರಲ್ಲ. ನೆಕ್ಸ್ಟ್ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಕ್ವಿಡ್ ಹೈಲೈಟರ್ ಯೂಸ್ ಮಾಡ್ತಿದ್ದೀನಿ, ಸ್ವಲ್ಪ ಗ್ಲೋಯಿಂಗ್ ಪರ್ಪಸ್ಗೋಸ್ಕರ ಅಷ್ಟೇ. ಇದನ್ನು ಸಹ ನಾನು ಫಿಂಗರಿಂದನೇ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನನ್ನ ಡಾರ್ಕ್ ಸರ್ಕಲ್ಲು, ಪಿಗ್ಮೆಂಟೇಷನು ಎಲ್ಲ ಕವರ್ ಮಾಡ್ಕೊಳ್ಳೋಕ್ಕೆ ಕ್ರೈಲಾನ್ ಡರ್ಮಾ ಅವ್ರದ್ದು ಆರೆಂಜ್ ಕರೆಕ್ಟರ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಒಂದೇ ಒಂದು ಸ್ವೈಪಲ್ಲೇ ಎಷ್ಟು ಹೈಡಿಂಗ್ ಆಗಿದೆ ಡಾರ್ಕ್ ಸರ್ಕಲ್ ಅಂತ. ತುಂಬ ಏನು ಡಾರ್ಕ್ ಸರ್ಕಲ್ ಇಲ್ಲ ಅಂತಂದರೆ ಇದನ್ನು ಸ್ಕಿಪ್ ಮಾಡಿ ನೀವು ಕನ್ಸೀಲರಿಂದ ಸ್ಟಾರ್ಟ್ ಮಾಡ್ಬೋದು. ನನಗೆ ಮೌತ್ ಸರೌಂಡಿಂಗ್ ಎಲ್ಲ ಪಿಗ್ಮೆಂಟೇಷನ್ ಇದೆ ಸ್ವಲ್ಪ, ಆದ್ದರಿಂದ ನಾನು ಅಲ್ಲೂ ಸಹ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಾನು ಆರೆಂಜ್ನ ಕಟ್ ಡೌನ್ ಮಾಡೋಕ್ಕೆ ಲೋರಿಯಲ್ ಅವ್ರದ್ದು ಕನ್ಸೀಲರ್ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಎಲ್ಲೆಲ್ಲಿ ನಾನು ಆರೆಂಜ್ ಕರೆಕ್ಟರ್ ಯೂಸ್ ಮಾಡಿದ್ದೆ ಆ ಪ್ಲೇಸಲ್ಲಿ ಮಾತ್ರ ನಾನು ಕನ್ಸೀಲರ್ ಹಾಕ್ಕೊಂಡು ಅದನ್ನು ಸಹ ಲೈಟಾಗಿ ಬ್ಲೆಂಡ್ ಮಾಡ್ತಾ ಹೋಗ್ತೀನಿ. ಫೌಂಡೇಶನ್ಗೆ ನಾನಿಲ್ಲಿ ಮ್ಯಾಕ್ ಫೌಂಡೇಶನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಸಿಂಪಲ್ ಮೇಕಪ್ ಆಗಿರೋದ್ರಿಂದ ಜಸ್ಟ್ ನಾನು ಡಾಟ್ ಇಟ್ಕೊಂಡು ಬ್ಲೆಂಡ್ ಮಾಡ್ತಾ ಹೋಗ್ತೀನಿ. ವೆಟ್ ಬ್ಲೆಂಡರ್ ಯೂಸ್ ಮಾಡೋದ್ರಿಂದ ತುಂಬಾ ನ್ಯಾಚುರಲ್ ಆಗಿ ಫಿನಿಶಿಂಗ್ ಬರುತ್ತೆ. ನನ್ನ ಫೌಂಡೇಶನ್ ಶೇಡ್ ಬಂದುಬಿಟ್ಟು NC42 ಅಂತ. ಫೌಂಡೇಶನ್ನು ನಿಮ್ಮ ಬಜೆಟ್ಟು ಮತ್ತು ನಿಮ್ಮ ಸ್ಕಿನ್ ಟೈಪ್ ನೋಡಿಕೊಂಡು ನೀವು ಚೂಸ್ ಮಾಡ್ಕೊಳ್ಬೋದು. ಫೇಸ್ನ ಹೈಲೈಟ್ ಮಾಡೋದಕ್ಕೋಸ್ಕರ ನಾನು ಲೋರಿಯಲ್ ಅವ್ರದ್ದು ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ. ನನ್ನ ಸ್ಕಿನ್ ಟೋನ್ಗಿಂತ 2 ಶೇಡ್ ಲೈಟರ್ ಇಲ್ಲಿ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟು ಐ ಮೇಕಪ್ ಮಾಡೋದ್ರಿಂದ ಐಸ್ ಮೇಲೂ ಹಾಕ್ಕೊಂಡಿದ್ದೀನಿ. ಇಲ್ಲಿ ಕನ್ಸೀಲರ್ ಬ್ರಷ್ನ ಯೂಸ್ ಮಾಡಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಫಿಂಗರ್ ಯೂಸ್ ಮಾಡಿ ಬ್ಲೆಂಡ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಬ್ಲೆಂಡರಿಂದನೂ ಸಹ ಬ್ಲೆಂಡ್ ಮಾಡ್ಕೋಬೋದು. ಕೆ ಬ್ಯೂಟಿ ಅವ್ರದ್ದು ಲಿಕ್ವಿಡ್ ಬ್ಲಷ್ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಇದು ಇಲ್ಲ ಅಂತ ಅಂದಾಗ ನೀವು ಲಿಪ್ಸ್ಟಿಕ್ ಸಹ ನೀವು ಯೂಸ್ ಮಾಡ್ಕೊಳ್ಬೋದು. ನೀವು ನೋಡ್ತಾ ಇರ್ಬೋದು, ಇಲ್ಲಿ ವೆಟ್ ಬ್ಲೆಂಡರಿಂದ ನಾನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಮೇಕಪ್ನೆಲ್ಲ ಸೆಟ್ ಮಾಡೋಕ್ಕೆ ನಾನು ಫಾರೆವರ್ 52ದು ಬನಾನಾ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಮೀಡಿಯಮ್ ಟು ಡಾರ್ಕ್ ಸ್ಕಿನ್ ಇರೋರಿಗೆ ಬನಾನಾ ಪೌಡರು ತುಂಬ ಚೆನ್ನಾಗಿ ಸೂಟ್ ಆಗಿಬಿಡುತ್ತೆ. ನನ್ನ ಫೇಸಲ್ಲಿ ಫ್ಯಾಟ್ ಇರೋದ್ರಿಂದ ಕಂಟ್ರೋಲ್ ಮಾಡೋದು ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಕೆ ಬ್ಯೂಟಿ ಪ್ಯಾಲೆಟ್ ಯೂಸ್ ಮಾಡ್ತಾಯಿದ್ದೀನಿ ನಾನು. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಎಲ್ಲೆಲ್ಲಿ ನನಗೆ ಹೈಡ್ ಮಾಡಬೇಕು ಅಂತ ಅವಶ್ಯಕತೆ ಇರುತ್ತೆ ಅಲ್ಲಿ ನಾನು ಕಂಟ್ರೋಲ್ನ ಮಾಡ್ತಾಯಿದ್ದೀನಿ. ಫೇಸು ನಮಗೆ ಆಲ್ರೆಡಿ ಚಿಕ್ಕದಾಗಿದೆ ಅಂತ ಇದ್ದರೆ ಕಂಟ್ರೋಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಕಂಟ್ರೋಲ್ ಮಾಡಿದ್ರೆ ಮತ್ತೆ ಇನ್ನೂ ಚಿಕ್ಕದಾಗಿ ಕಾಣುವಂಥ ಚಾನ್ಸಸ್ ಇರುತ್ತೆ. ಅದನ್ನು ನೋಡಿಕೊಂಡು ನಾವು ಮಾಡಿದ್ರೆ ಸಾಕಾಗತ್ತೆ. ಕ್ರೀಮ್ ಬ್ರಷ್ ಆಲ್ರೆಡಿ ಯೂಸ್ ಮಾಡಿದ್ವಿ ಅಲ್ವಾ ನಾವು, ಅದ್ರ ಮೇಲೆ ನಾನು ಶುಗರ್ ಅವ್ರದ್ದು ಪೌಡರ್ ಬ್ಲಷ್ ಯೂಸ್ ಮಾಡ್ತಾಯಿದ್ದೀನಿ. ಬ್ಲಷು ಸ್ವಲ್ಪ ಎನಾನ್ಸ್ ಆಗಲಿ ಅನ್ನೋ ಕಾರಣದಿಂದ ನಾನು ಈ ಸ್ಟೆಪ್ನ ಫಾಲೋ ಮಾಡ್ತಾ ಇರೋವಂಥದ್ದು. ನೀವು ಬೇಕಿದ್ರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು. ಎಲ್ಲ ಹೆಣ್ಮಕ್ಳು ಫೇವ್ರೆಟ್ ಸ್ಟೆಪ್ ಅಂತ ಹೇಳ್ಬೋದು ಲಿಪ್ಸ್ಟಿಕ್ ಅಪ್ಲಿಕೇಶನ್ನು. ಫಸ್ಟು ನಾನು ಡಾರ್ಕ್ ಹಾಕ್ಕೊತಿದ್ದೀನಿ ಔಟರ್ ಲೈನಲ್ಲಿ, ಆಮೇಲೆ ನಾನು ಲೈಟ್ ಕಲರ್ ರೆಡ್ ಲಿಪ್ಸ್ಟಿಕ್ಕಿಂದ ಇದನ್ನು ಫಿಲ್ ಮಾಡ್ಕೊತಾ ಇದ್ದೀನಿ. ಯಾರ್ಯಾರಿಗೆಲ್ಲ ಮೇಕಪ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ, ನನ್ನ ಅಕಾಡೆಮಿ ನಾಗರಬಾವಿನಲ್ಲಿರೋದು. ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ನಾನು ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಇವಾಗ ನಾನು ಐ ಮೇಕಪ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ನಾನಿಲ್ಲಿ ಲೈಟ್ ಬ್ರೌನ್ ಐ ಶ್ಯಾಡೋನ ಪಿಕ್ ಮಾಡಿದ್ದೀನಿ. ಕ್ರೀಸ್ ಎಬೋ ನಾನು ಬ್ಲೆಂಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ನಾವು ಯಾವಾಗಲೂ 2 ಐ ಮೇಕಪ್ಪು ಒಟ್ಟಿಗೆ ಸ್ಟಾರ್ಟ್ ಮಾಡೋದ್ರಿಂದ ಐ ಮೇಕಪ್ಪು ಬೇಗನೂ ಆಗುತ್ತೆ, ಜೊತೆಗೆ ಕಲರ್ ವೇರಿ ಆಗೋದಿಲ್ಲ. 2 ಐಸು ಒಂದೇ ಥರನೇ ಬರ್ತಾ ಹೋಗುತ್ತೆ. ನೀವು ಹೇಗೆ ಕಲರ್ನ ಪಿಕ್ ಮಾಡ್ಕೊತೀರಾ, ಹೇಗೆ ಬ್ಲೆಂಡ್ ಮಾಡ್ಕೊತೀರಾ ಅನ್ನೋದ್ರ ಮೇಲೆ ಐ ಮೇಕಪ್ಪು ಡಿಪೆಂಡ್ ಆಗಿದೆ. ಇಲ್ಲಿ ನಾನು ಗೋಲ್ಡ್ ಕಲರ್ ಶಿಮ್ಮರ್ನ ಕ್ರೀಸ್ ಒಳಗಡೆ ಮಾತ್ರ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ.
ಇದು ಫಿಂಗರಿಂದ ನೀಟಾಗಿ ಬ್ಲೆಂಡ್ ಆಗುತ್ತೆ. ಸೊ ಆದ್ದರಿಂದ ನಾನು ಫಿಂಗರಿಂದನೇ ಅಪ್ಲೈ ಮಾಡ್ಕೊತಾ ಇದ್ದೀನಿ. ವಿ ಕಾರ್ನರಲ್ಲಿ ನಾನು ಡಾರ್ಕ್ ಬ್ರೌನ್ ಶೇಡ್ ತೊಗೊಂಡು ಮತ್ತೆ ಬ್ಲೆಂಡ್ ಮಾಡ್ಕೊತಾ ಹೋಗ್ತಿದ್ದೀನಿ. ಇವಾಗ ನಾವು ಲೈನರ್ ಹಾಕ್ಕೊಳ್ಳೋ ಅಂಥ ಸಮಯ. ನಾನಿಲ್ಲಿ ವಿಂಗ್ ಲೈನರ್ನ ಇವತ್ತು ಕ್ರಿಯೇಟ್ ಮಾಡ್ತಿದ್ದೀನಿ. ವಿಂಗ್ ಲೈನರು ಯಾವಾಗಲೂ ಅಪ್ವರ್ಡ್ಸ್ ಡೈರೆಕ್ಷನಲ್ಲಿ ಇರಬೇಕು. ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅದೇ ಥರ ಅಪ್ವರ್ಡ್ಸ್ ಹಾಕ್ಕೊಂಡು ಅದನ್ನು ಕನೆಕ್ಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಲ್ಯಾಕ್ಮಿ ಅವ್ರದ್ದು ಲಿಕ್ವಿಡ್ ಲೈನರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ನಿಮ್ಮ ಹತ್ರ ಯಾವುದಿರುತ್ತೆ ಕಾಜಲ್ಲು ಅದನ್ನೇ ಅಪ್ಲೈ ಮಾಡ್ಕೊಳ್ಬೋದು. ನಿಮಗೆ ವಿಂಗ್ ಲೈನರ್ ಇಷ್ಟ ಆಗಿಲ್ಲ ಅಂದರೆ ಈ ಸ್ಟೆಪ್ನ ಸಹ ನೀವು ಸ್ಕಿಪ್ ಮಾಡಿ ನಾರ್ಮಲಾಗಿ ಹೇಗೆ ಲೈನರ್ ಹಾಕೋತೀರಾ ಹಾಗೆ ಹಾಕ್ಕೋಬೋದು. ಇದಾದಮೇಲೆ ನಾನು ಫಾರೆವರ್ 52ದು ಮಸ್ಕರಾ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ. ನೆಕ್ಸ್ಟ್ ಸ್ಟೆಪ್ಪಾಗಿ ನಾನು ಐಬ್ರೋ ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ. ಪ್ಯಾಕ್ ಐಬ್ರೋ ಪ್ಯಾಲೆಟ್ನ ಯೂಸ್ ಮಾಡಿರೋ ಅಂಥದ್ದು. ನೀವಿಲ್ಲಿ ನೋಡ್ಬೋದು ರೈಟ್ ಸೈಡ್ ಐಬ್ರೋಗೂ ಲೆಫ್ಟ್ ಸೈಡ್ ಐಬ್ರೋಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂದ್ಬಿಟ್ಟು ನಾನು ನೀಟಾಗಿ ನ್ಯಾಚುರಲಾಗೆ ಇಲ್ಲಿ ಫಿಲ್ ಮಾಡಿಕೊಂಡೆ. ಇವಾಗ ನೋಡಿ ರೈಟ್ ಸೈಡಿಂದ ಐಬ್ರೋನು ನಾನು ಫಿಲ್ ಮಾಡ್ಕೊತಾ ಇದ್ದೀನಿ, ಎಷ್ಟು ನೀಟಾಗಿ ನ್ಯಾಚುರಲಾಗಿ ಬಂದಿದೆ ಅಂತ. ಫೈನಲಾಗಿ ನಾನು ಬ್ಲ್ಯಾಕ್ ಕಲರ್ ಬಿಂದಿ ಇಟ್ಕೊತಾ ಇದ್ದೀನಿ. ಇಲ್ಲಿ ನಾನು ಪೌಡರ್ ಹೈಲೈಟರ್ ಯೂಸ್ ಮಾಡಿಲ್ಲ, ಆದ್ದರಿಂದ ಕೆ ಬ್ಯೂಟಿ ಅವ್ರದ್ದು ಗ್ಲೋ ಟಾನಿಕ್ ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ನಮ್ಮ ಫೇಸಲ್ಲಿ ನ್ಯಾಚುರಲಾಗೆ ಗ್ಲೋ ಬರುತ್ತೆ. ಪೌಡರ್ ಹೈಲೈಟರ್ ಯೂಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಏನು ಬರಲ್ಲ. ಇದಾದಮೇಲೆ ಲ್ಯಾಶಸ್ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಸ್ವಲ್ಪ ಸೆಲ್ಫ್ ಲ್ಯಾಶಸ್ ಹಾಕ್ಕೊಳ್ಳೋದು ಎಲ್ಲ ಒಂದು ಕಡೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿ ಇರುತ್ತೆ ಯಾವಾಗಲೂ ಅಷ್ಟೇ, ಯಾಕೆ ಅಂತ ಗೊತ್ತಿಲ್ಲ. ನೋಡಿ ಇಲ್ಲಿ ಕೊನೆಗೂ ಸ್ಟ್ರಗಲ್ ಮಾಡಿಕೊಂಡೆ ನಾನು ಲ್ಯಾಶಸ್ನ ಹಾಕ್ಕೊಳ್ತಾ ಇದ್ದೀನಿ. ಲ್ಯಾಶಸ್ ಬಗ್ಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು, ಕಂಪ್ಲೀಟ್ ವಿಡಿಯೋ ಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಯಾವ ಲ್ಯಾಶಸ್ ಯೂಸ್ ಮಾಡ್ತೀನಿ, ಯೂಶ್ವಲಿ ಅಫೋರ್ಡಬಲ್ ಯಾವುದಿದೆ ಅಂತೆಲ್ಲ ನಾನು ಡೀಟೇಲಾಗಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ನಾವು ಹೇಗೆ ಲ್ಯಾಶಸ್ ಹಾಕ್ಕೊಂಡ್ರೂ ಸ್ವಲ್ಪ ಆದರೂ ಅದು ವೇರಿ ಆಗಿರುತ್ತೆ. ಅದರಿಂದ ಅದ್ರ ಮೇಲೆ ನಾನು ಒಂದು ಸಿಂಪಲ್ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಲ್ಯಾಕ್ಮಿ ಅವ್ರದ್ದು ಲೈನರೇ ಯೂಸ್ ಮಾಡ್ತಾ ಇರೋ ಅಂಥದ್ದು ಇಲ್ಲಿ. ಆ್ಯಂಡ್ ವೆರಿ ಫೈನಲ್ ಆಗಿ ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ಮೇಕಪ್ ಫಿಕ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಮೇಕಪ್ ಲಾಂಗ್ ಲಾಸ್ಟಿಂಗೋಸ್ಕರ. ಇಲ್ಲಿ ನೋಡಿ ಫೈನಲ್ ಲುಕ್ಕು ಹೇಗಿದೆ ಅಂತ. ನಿಮ್ಮೆಲ್ಲರಿಗೂ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ವೀಡಿಯೋಸ್ಗಳು ನಿಮಗೆ ರೆಗ್ಯುಲರಾಗಿ ಬರಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆವಾಗ ನೀವು ಆರಾಮಾಗಿ ನೋಡ್ಬೋದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.